ಇನ್ನು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿರಿಯೂರು ತಲುಪಿದೆ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರ. ನಗರದ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾರ್ಥಿವ ಶರೀರ ತಲುಪ್ತಾ ಇದ್ದಂತೆ ಅಭಿಮಾನಿಗಳು ಕಣ್ಣೀರಾಕಿದ್ದಾರೆ. ತಮ್ಮ ನೆಚ್ಚಿನ ನಾಯಕ, ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾವನ್ನಪ್ಪಿರೋದಕ್ಕಾಗಿ ಕಣ್ಣೀರು ಸುರಿಸಿದ್ದಾರೆ. ಪಾರ್ಥಿವ ಶರೀರದ ಜೊತೆಗೆ ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಪತ್ನಿ ಹರ್ಷಿಣಿ, ಪುತ್ರ ಸುಹಾಸ್, ಪುತ್ರಿ ಸ್ಫೂರ್ತಿ ಆಗಮಿಸಿದ್ದಾರೆ. ಪಾರ್ಥಿವ ಶರೀರ ನೋಡಿ ಬಿಕ್ಕಳಿಸಿ ಅಳುತ್ತಿದ್ದಾರೆ ಅಭಿಮಾನಿಗಳು. ಅಗಲಿದ ತಮ್ಮ ನಾಯಕನಿಗೆ ಅಂದರೆ ಕಾಂಗ್ರೆಸ್ ನಾಯಕನಿಗೆ ಕಾರ್ಯಕರ್ತರು, ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇದರ ಜೊತೆಗೆ ನಾಳೆ ಮಧ್ಯಾಹ್ನ ಜೈನ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಇವತ್ತು ಬಹಳ ದುಃಖದ ದಿನ ನಮಗೆಲ್ಲ. ನನ್ನ ಆಪ್ತ ಮಿತ್ರ ಮತ್ತು ನಮ್ಮ ಸರ್ಕಾರದ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಡಿ ಸುಧಾಕರ್ ಅವರು ಕಳೆದ ಒಂದು ತಿಂಗಳಿಗೂ ಹೆಚ್ಚು ದಿನ ಮಂಡಿ ನೋವು ಆಸ್ಪತ್ರೆಗೆ ಅವರು ಆಸ್ಪತ್ರೆಗೆ ಸೇರಿಸಿದ್ದರು. ಬಹಳ ಪ್ರಯತ್ನ ಮಾಡಿದ್ರು. ಕೊನೆಗೆ ಆಪರೇಷನ್ ಆದಮೇಲೆ ಲಂಗ್ ಇನ್ಸ್ಪೆಕ್ಷನ್ ಇಂದ ತೀವ್ರ ತೊಂದರೆ ಆದರು. ಕೊನೆಗೆ ಕೆಲವು ದಿನಗಳು ಮಾತ್ರ ಮಧ್ಯ ಅವರು ವಾಪಸ್ ಅವ್ರಿಗೆ ಜ್ಞಾನ ಕೂಡ ಬಂದಿತ್ತು. ನಮಗೆ ವಿಶ್ವಾಸ ಇತ್ತು ಅವರು ವಾಪಸ್ಸು ಜೀವ ಸರಿಯಾದ ರೀತಿಯಲ್ಲಿ ಉಳ್ಕೊಳ್ತದೆ ಅಂತೇಳಿ ಅನೇಕ ವೈದ್ಯರನ್ನ ದೆಹಲಿಯಿಂದ, ಹೊರಗಡೆ ದೇಶದಿಂದ ಎಲ್ಲ ಕೂಡ ಕರೆಸಿ ಕೊನೆಗೆ ಮಣಿಪಾಲ್ ಹಾಸ್ಪಿಟಲಿಂದ ಎಲೆಕ್ಟ್ರಾನಿಕ್ ಸಿಟಿ, ಕೆಜಿ ಹಾಸ್ಪಿಟಲ್ಗೆ, AC ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಕೊನೆಗೆ ಇವತ್ತು ಬೆಳಗ್ಗೆ 3:15 ಅವರು ಕೊನೆ ಉಸಿರು ಹೇಳಿದ್ರು ಅಂತ ಹೇಳಿ ಡಾಕ್ಟರು ಘೋಷಣೆ ಮಾಡಿದ್ದಾರೆ. ಅವರ ಕುಟುಂಬ ಜೊತೆ ಪ್ರತಿ ಗಂಟೆಲೂ ಕೂಡ ನಾನು ಎಫೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತು ಅಪಾರವಾದಂಥ ಬಂಧು ಬಳಗವನ್ನು ಇಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಚಳ್ಳಕೆರೆಯಲ್ಲಿ ಕ್ರಿಮೇಷನ್ನು. ಇವತ್ತು ಹಿರಿಯೂರು ಅವರ ಮತಕ್ಷೇತ್ರ ಹಿರಿಯೂರಿನಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದರು ಸಿದ್ದರಾಮಯ್ಯನವರು. ಅದನ್ನೇ ಹೇಳ್ತಾ ಇದ್ರು, ತಮ್ಮ ಪಕ್ಷದ ಹಿರಿಯ ನಾಯಕರು, ಮುಖಂಡರು, ತಮ್ಮ ಆತ್ಮೀಯರು ಅಗಲಿದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನ ಕೂಡ ಆಗಿದೆ.